ನಮಸ್ಕಾರ ವೀಕ್ಷಕರೇ, ಶೇರ್ ಮಾರ್ಕೆಟ್ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸೂರ್ಯ, ಏಂಜಲ್ ಬ್ರೋಕಿಂಗ್ ಚಾನಲ್ ಪಾರ್ಟ್ನರ್, ಪ್ರೊಫೆಷನಲ್ ಟ್ರೇಡರ್ ಆ್ಯಂಡ್ ಟ್ರೈನರ್. ನಾನು ದಿನನಿತ್ಯ ಡೈಲಿ ಶೇರ್ ಮಾರ್ಕೆಟ್ನಲ್ಲಿ ಹೇಗೆ ಹಣ ಗಳಿಸೋದ್ರ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ನಿನ್ನೆ ನಾನು ಹೇಳಿದಾಗೆ 28 ಡಿಸೆಂಬರ್ 2020 ಶೇರ್ ಮಾರ್ಕೆಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಷನ್ ಕೊಟ್ಟಿದ್ದೆ. ನಿನ್ನೆ ತುಂಬಾ ಚೆನ್ನಾಗೆ ಪರ್ಫಾರ್ಮೆನ್ಸ್ ನೀಡಿದೆ. ಇವತ್ತು ನಿನ್ನೆ ವಿಡಿಯೋ ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಆ ವಿಡಿಯೋದಲ್ಲಿ ನಿಫ್ಟಿ ಟಾರ್ಗೆಟ್, ಬ್ಯಾಂಕ್ ನಿಫ್ಟಿ ಟಾರ್ಗೆಟ್ ಆ್ಯಂಡ್ ಸ್ಟಾಕ್ಸ್ಗಳು ಟಾರ್ಗೆಟ್ ಹೇಳಿದ್ದೆ. ಸೊ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದೆ. ಇವತ್ತಿನ ವಿಡಿಯೋದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ್ಯಂಡ್ 4 ಸ್ಟಾಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ಮಾರ್ಕೆಟಲ್ಲಿ ಏನನ್ನ ಆಗ್ಬೋದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇವಾಗ ಗ್ಲೋಬಲ್ ಮಾರ್ಕೆಟ್ ಏನಿದೆ ಅಂತ ನೋಡ್ಕೊಳ್ಳೋಣ. SGF ನಿಫ್ಟಿ ಓನ್ಲಿ 50 ಪೈಸಾ ಅಪ್ಪಲ್ಲಿದೆ. ಹೈ ಎಷ್ಟಾಗಿದೆ? 13,902 ಹೈ ಆಗಿದೆ. 13,888ರಲ್ಲಿ ಇವಾಗ ಲೈವಲ್ಲಿ ನಡೀತಾ ಇದೆ. ಏನು ತೊಂದರೆ ಇಲ್ಲ, ನೋಡೋಣ. ಇನ್ನೂ 11:30 ತನಕ ಟೈಮ್ ಇದೆ. 11:30 ಮಾರ್ಕೆಟ್ ಏನಾಗ್ಬೋದು ಅಂತ. ನೆಕ್ಸ್ಟು ನಿಫ್ಟಿ ಫ್ಯೂಚರ್ ಬಂದ್ಬಿಟ್ಟು 13,945ರಲ್ಲಿ ನಡೀತಾ ಇದೆ ಇವಾಗ ಲೈವಲ್ಲಿ. S&P ಗ್ಲೋಬಲ್ ಮಾರ್ಕೆಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. S&P 500 27 ಪಾಯಿಂಟ್ಸ್ ಅಪ್ಪಲ್ಲಿದೆ. ನಾಸ್ಡ್ಯಾಕು 118 ಪಾಯಿಂಟ್ ಅಪ್ಪಲ್ಲಿದೆ. ಡೌ ಜಾನ್ಸ್ ಬಂದ್ಬಿಟ್ಟು 161 ಪಾಯಿಂಟ್ ಅಪ್ಪಲ್ಲಿದೆ. ಸೊ ಇಲ್ಲೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೋಡಿ, ನೀವು ಗಮನಿಸ್ಬೋದು, ನಾನು ಹೇಳ್ತಾ ಇದ್ದೀನಿ ನಿಮಗೆ ಅವತ್ತಿನ ತುಂಬ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇಂಡಿಯಾ ವಿಕ್ಸ್ ನೋಡಿಕೊಂಡು ಬ್ಯಾಂಕ್ ನಿಫ್ಟಿನ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಏನಕ್ಕೆ ಅಂದರೆ ಇಂಡಿಯಾ ವಿಕ್ಸ್ ಬಂದ್ಬಿಟ್ಟು ವೊಲಟಿಲಿಟಿ ಇಂಡೆಕ್ಸ್. ಇದು ವೊಲಟೈಲ್ ಯಾವ ಲೆಕ್ಕಾಚಾರ ಇರುತ್ತೋ ಆ ಲೆಕ್ಕದ ಮೇಲೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ವೊಲಟೈಲ್ ಜಾಸ್ತಿ ಆದಂಗೆ ಇದ್ರದ್ದು ಈ ಪ್ರೈಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ವೊಲಟೈಲ್ ನೋಡ್ಕೊಂಡು, ವೊಲಟೈಲಿಟಿ ಇಂಡೆಕ್ಸ್ ನೋಡ್ಕೊಂಡು ನಿಫ್ಟಿ, ಬ್ಯಾಂಕ್ ನಿಫ್ಟಿನ ಬೈ ಮಾಡೋದು ತುಂಬಾ ಒಳ್ಳೆಯದು. ಪುಟ್ ಆರ್ ಕಾಲ್ ಆರ್ ಫ್ಯೂಚರ್ ಸ್ಟಾಕ್ಸ್ ಆಲ್ಸೋ ನಿಮಗೆ ಹೇಳ್ತಾ ಇರೋದು, ನೋಡ್ಕೊಂಡು ಟ್ರೇಡ್ ಮಾಡಿ ನಾಳೆ ನಾಡಿದ್ದು. ಸೊ ಏನಕ್ಕೆ ಅಂದರೆ ಮಂತ್ಲಿ ಎಕ್ಸ್ಪೈರಿ 31ನೇ ತಾರೀಕಿದೆ. ಸೊ ಸೆಟ್ಲ್ಮೆಂಟ್ ಡೇ ಇರೋದ್ರಿಂದ ನೀವು ತುಂಬಾ ಹುಷಾರಾಗಿರೋದು ತುಂಬ ಒಳ್ಳೆಯದು. ನೆಕ್ಸ್ಟು ಇವಾಗ ನಿಫ್ಟಿ ಬಗ್ಗೆ ನೋಡೋಣ. ನಿಫ್ಟಿ ನಾಳೆನೂ ಕೂಡ ತುಂಬಾ ಅಪ್ಟ್ರೆಂಡ್ ಆಗಿ ಹೋಗುತ್ತೆ. ಏಕೆಂದರೆ ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ, ನಿನ್ನೆ ವೀಡಿಯೋದಲ್ಲಿ 18,900 ಟಚ್ ಮಾಡಿ 1 ಅವರ್ ಇಲ್ಲಾಂದರೆ 1 ಡೇ ಅಲ್ಲಿ ನಿಂತ್ಕೊಂಡ್ರೆ 100% 14,040 ಟಾರ್ಗೆಟ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ನೆನ್ನೆ. ಸೊ 14,040 ಫಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ ನಾಳೆ. 14,000 ಕ್ರಾಸ್ ಆದರೆ 14,040 ಸೆಕೆಂಡ್ ರೆಸಿಸ್ಟೆನ್ಸ್. ಇದು ವೀಕಲ್ಲಿ ಐ ಥಿಂಕ್ ನನ್ನ ಗೆಸ್ಸಿಂಗ್ ಪ್ರಕಾರ ಇದಕ್ಕಿಂತ ಹೈಯೆಸ್ಟ್ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. 14,040ಕ್ಕಿಂತ ಹೈಯೆಸ್ಟ್ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಆಪ್ಷನ್ ಚೈನಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ 13,900 38,692 ಕಾಲ್ನ ಶಾರ್ಟ್ ಮಾಡಿದ್ದಾರೆ. ಅಂದರೆ 100% ಮಾರ್ಕೆಟು ಅಪ್ ಆಗುತ್ತೆ, ಎತ್ಕೊಂಡು ಹೋಗ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನೋಡ್ರಿ, ವ್ಯಾಲ್ಯೂಮ್ ಎಷ್ಟಿದೆ? 5,05,763 ವ್ಯಾಲ್ಯೂಮ್ ಇದೆ. ಸೊ ಇಲ್ಲೇ ಗೊತ್ತಾಗ್ತದೆ ನನಗೆ ನಾಳೆ ಮಾರ್ಕೆಟು ಸ್ವಲ್ಪ ಇದು ಅದು 13,900 ಕ್ರಾಸ್ ಆಯಿತು ಅಂದರೆ 14,000 ಫಸ್ಟ್ ಟಾರ್ಗೆಟ್. 14,000 ಯೂಸ್ ರೆಸಿಸ್ಟೆನ್ಸ್ ಅಂದರೆ ಹ್ಯೂಜ್ ಆಗಿದೆ. ಇಲ್ಲಿ 62,848 ಓಪನ್ ಇಂಟ್ರೆಸ್ಟ್ ಆಗಿದೆ. 4,74,687 ವ್ಯಾಲ್ಯೂಮ್ ಆಗಿದೆ. ಸೊ ಇದು ಹ್ಯೂಜ್ ರೆಸಿಸ್ಟೆನ್ಸ್ ಅಂತ. ಐ ಥಿಂಕ್ ಇದನ್ನ ಟಚ್ ಮಾಡಿ ಇದಕ್ಕಿಂತ ಕ್ರಾಸ್ ಆಗಿಬಿಟ್ಟು ಒಂದು 40-50 ಪಾಯಿಂಟ್ ಬರ್ಬೋದು ನನ್ನ ಗೆಸ್ಸಿಂಗ್ ಪ್ರಕಾರ. ಸೊ ನಾಳೆ ನಿಫ್ಟಿ ಬಂದ್ಬಿಟ್ಟು 14,050 ಕ್ರಾಸ್ ಆಗೋದು ತುಂಬಾ ಡೌಟ್ ಇದೆ. 14,050 ಕ್ರಾಸ್ ಆದರೆ 14,050 ಕ್ರಾಸ್ ಆದರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನೋಡೋಣ. ಇಲ್ಲಿ 14,050 ಕ್ರಾಸ್ ಆಯಿತು ಅಂದರೆ 14,100 ಮತ್ತೆ ರೆಸಿಸ್ಟೆನ್ಸ್ ಇದೆ. ಇಲ್ಲಿ 28,600 ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿ ನನಗನ್ಸಿದ ಮಟ್ಟಿಗೆ 14,440, 450, 420, 430 14,040, 50, 60ರಲ್ಲಿ ಮಾರ್ಕೆಟ್ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ ಡೌನ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾಳೆ ನಿಫ್ಟಿನ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟು ಲೆವೆಲ್ಸ್ ಡೌನ್ ವರ್ಲ್ಡಿಗೆ ಹೋದರೆ
ಟ್ರೆಂಡ್ ನೋಡಿ ಇಲ್ಲಿ ಆಲ್ರೆಡಿ ಅಪ್ ಆಗೇ ಇದೆ ಟ್ರೆಂಡು. ಸೊ ಟ್ರೆಂಡಿಂಗ್ ಇದು ಟ್ರೆಂಡ್ ಲೈನ್ ಕ್ರಾಸ್ ಆದರೆ ಡೌನ್ ಸೈಡ್ ಬಂದ್ಬಿಡುತ್ತೆ ಇದು. ಸೊ ರೆಡ್ ಕಾಣಿಸ್ಕೋಬಾರ್ದು, ರೆಡ್ ಕಾಣಿಸ್ಕೊಂಡ್ರೆ ಮತ್ತೆ ಡೌನ್ ಫಾಲ್ ಬಂದ್ಬಿಡುತ್ತೆ. ಸೊ ಟ್ರೆಂಡ್ ಲೈನ್ ಕ್ರಾಸ್ ಆಗಿಲ್ಲ ಇನ್ನು. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ಐ ಥಿಂಕ್ ನಾಳೆ ಅಪ್ವರ್ಡೇ 100% ಪಕ್ಕ ಶೋರ್ ಹೇಳ್ತೀನಿ, ಅಪ್ವರ್ಡ್ ಜಾಸ್ತಿ ಇರುತ್ತೆ. 14,040 ಟಚ್ ಮಾಡೋದು ತುಂಬಾ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಡೌನ್ವರ್ಡ್ಗೆ 30,810 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 30,670, 30,680 ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 30,560 ಸೆಕೆಂಡ್ ಟಾರ್ಗೆಟ್. ಫೈನಲ್ ಟಾರ್ಗೆಟ್ ನಾಳೆ ಟುಮಾರೋ ಡೌನ್ ಸೈಡ್ಗೆ. ಅಪ್ ಸೈಡ್ಗೆ 30,930 ಕ್ರಾಸ್ ಆಯಿತು ಅಂದರೆ 31,431,000ವರೆಗೆ ಫಸ್ಟ್ ಟಚ್ ಆಗುತ್ತೆ. ಸೆಕೆಂಡ್ ಟಾರ್ಗೆಟ್ 31,000. ಇಲ್ಲಿ ನಾನು ನೋಡೋಣ ನಾವು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚಾನಲ್ಲಿ 31,000 ಕ್ರಾಸ್ ಆಯಿತು ಅಂದರೆ ನೋಡ್ರಿ ಅಲ್ಲಿ ಹೇಳಿದೆ ನಿಮಗೆ 30,920 ಕ್ರಾಸ್ ಆದರೆ 31,000 ಫಸ್ಟ್ ಟಾರ್ಗೆಟ್. 31,000 ಫಸ್ಟ್ ಟಾರ್ಗೆಟ್ ಅಚೀವ್ ಮಾಡಿದರೆ 1 ಅವರ್ ಈ ಲೆವೆಲಲ್ಲಿದ್ದರೆ ಹಾಫ್ ಆನ್ ಅವರ್ 1 ಅವರ್. ನೆಕ್ಸ್ಟ್ ಟಾರ್ಗೆಟ್ 31,200, ಅದು ಸ್ಮಾಲ್ ರೆಸ್ಟೆನ್ಸಿ, ತುಂಬ ಯೂಸ್ ಏನಿಲ್ಲ, ಸ್ಮಾಲ್ ಆಗಿದೆ. ಅದು 31,200 ಕ್ರಾಸ್ ಆಯಿತು ಅಂದರೆ 31,400 ಫೈನಲ್ ಟಾರ್ಗೆಟ್. ನೆನ್ನೆ ವೀಡಿಯೋದಲ್ಲೇ ಹೇಳಿದೆ 31,400ವರೆಗೂ ಅಪ್ವರ್ಡ್ ಚಾನ್ಸಸ್ ತುಂಬಾ ಇದೆ ಅಂತ. ಸೊ ನೀವು ನಾಳೆ 31,400ವರೆಗೂ ವೆಯ್ಟ್ ಮಾಡ್ಬೋದು ಇಂಟ್ರಾಡೇನಲ್ಲಿ. ಸೊ ನೆಕ್ಸ್ಟ್ ಇವಾಗ ನೀವು ಐಚರ್ ಮೋಟರ್ಸ್ ನೋಡೋಣ. ಐಚರ್ ಮೋಟರ್ಸ್ ಬಂದ್ಬಿಟ್ಟು ಡೌನ್ ಸೈಡ್ ಮೂಮೆಂಟಮ್ಗೆ ನಾನು ನಾಳೆ ಡೌನ್ ಸೈಡ್ ಮೂಮೆಂಟಮ್ಗೆ ಕೊಡಲ್ಲ, ಅಪ್ಸೈಡ್ ಮೂಮೆಂಟಮ್ಗೆ ಜಾಸ್ತಿ ಕೊಡ್ತೀನಿ. ಅಪ್ಸೈಡ್ ಮೂಮೆಂಟಮ್ ಬಂದ್ಬಿಟ್ಟು 2,458 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 2,477, ಸೆಕೆಂಡ್ ಟಾರ್ಗೆಟ್ 2,503 ಫೈನಲ್ ಟಾರ್ಗೆಟ್ ಟುಮಾರೋ. ಡೌನ್ ಸೈಡ್ಗೆ ಬಂದ್ಬಿಟ್ಟು 2,442 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 2,424, ಸೆಕೆಂಡ್ ಟಾರ್ಗೆಟ್ 2,396 ಫೈನಲ್ ಟಾರ್ಗೆಟ್ ಟುಮಾರೋ ಡೌನ್ ಸೈಡ್ ಮೂಮೆಂಟಮ್ಗೆ. ಇದನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾನು ಇವತ್ತು ಕಾಲ್ಸ್ ಟೆಲಿಗ್ರಾಮಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಟೀಮ್ಸ್ ವರ್ಕು ಇರಲಿಲ್ಲ ಇವತ್ತು. ಸೊ ಹಾಗಾಗಿ ಕೊಡೋಕ್ಕಾಗಿಲ್ಲ, ನಾಳೆಯಿಂದ ಗಮನಿಸ್ತಾರೆ ಟೀಮ್ಸು. ಸೊ ಇಲ್ಲಿ ನೀವು ವೆಯ್ಟ್ ಮಾಡ್ತಿರ್ಬೋದು, ನಮ್ಮ ಟೀಮ್ಸ್ ಕರೆಕ್ಟಾಗಿ ನಿಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ ನಾಳೆಯಿಂದ. ಸೊ ಇವಾಗ ನೆಕ್ಸ್ಟು UPL ನೋಡೋಣ. UPL ಬಂದ್ಬಿಟ್ಟು ತುಂಬಾ ಫಾಲ್ ಆಗಿತ್ತು ಲಾಸ್ಟ್ ವೀಕು. ಸೊ ನೋಡೋಣ, ಇವಾಗ ಬಾಟಮ್ ಪ್ರೈಸಲ್ಲಿದೆ, ಬೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. 456 ಕ್ರಾಸ್ ಆಯಿತು ಅಂದರೆ 456.70 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 462 ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 469, ಥರ್ಡ್ ಟಾರ್ಗೆಟ್ 480, ಫೋರ್ತ್ ಟಾರ್ಗೆಟ್ 491. ನೋಡಿ ಈ ಲೆವೆಲ್ಸ್ ಯಾವ ಥರ ಇದೆ ಅಂದರೆ ಇದು ತುಂಬಾ ಚೆನ್ನಾಗಿದೆ. ನಾಳೆ ಈ ಲೆವೆಲ್ವರೆಗೂ ಟಚ್ ಮಾಡೋದು ಚಾನ್ಸಸ್ ತುಂಬಾ ಇದೆ, ಯಾಕಂದರೆ ಡೌನ್ವರ್ಡ್ ಆಗಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಹೇಳ್ತೀನಿ, ಡೌನ್ ಸೈಡ್ ಮೂಮೆಂಟಮ್ಗೆ 450 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 445.80, ಸೆಕೆಂಡ್ ಟಾರ್ಗೆಟ್ 438, ಥರ್ಡ್ ಟಾರ್ಗೆಟ್ 428, ಫೈನಲ್ ಟಾರ್ಗೆಟ್ ಡೌನ್ ಸೈಡ್ಗೆ. ರಿಲಯನ್ಸ್ ನೋಡೋಣ ಫ್ರೆಂಡ್ಸ್. ರಿಲಯನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಅಪ್ವರ್ಡ್ ಚಾನ್ಸಸ್ ತುಂಬಾ ಇದೆ ರಿಲಯನ್ಸು. 2,014 ಕ್ರಾಸ್ ಆಯ್ತು ಅಂದರೆ ಫಸ್ಟ್ ಟಾರ್ಗೆಟ್ ಬರ್ದ್ಕೊಂಡು ಇಟ್ಕೊಂಡ್ಬಿಡ್ರಿ. 2,037 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 2,065, ಥರ್ಡ್ ಟಾರ್ಗೆಟ್ 2,100 ಫೈನಲ್ ಟಾರ್ಗೆಟ್ ಟುಮಾರೋ. ಅಲ್ಲಿ ತನಕ ಬರೋ ಚಾನ್ಸಸ್ ತುಂಬಾ ಇದೆ. ಒತ್ತಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಟುಮಾರೋ ರಿಲಯನ್ಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇಂಡಿಯಾ ಬೂಸ್ ಹೌಸಿಂಗ್ ಫೈನಾನ್ಸ್. ಇಂಡಿಯಾ ಬೂಸ್ ಹೌಸಿಂಗ್ ಫೈನಾನ್ಸ್ ಡೌನ್ವರ್ಡ್ಗೆ 214 ಕ್ರಾಸ್ ಆಯಿತು ಅಂದರೆ ಡೌನ್ವರ್ಡ್ ಸ್ಟಾರ್ಟ್ ಆಗುತ್ತೆ. 209 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 205 ಫೈನಲ್ ಟಾರ್ಗೆಟ್ ಟುಮಾರೋ. ಅಪ್ವರ್ಡ್ ಮೂಮೆಂಟಮ್ಗೆ 219.20 ಕ್ರಾಸ್ ಆಯಿತು ಅಂದರೆ ಫ್ರೆಂಡ್ಸ್ ನಾಳೆ ಇಂಡಿಯಾ ಬೂಸ್ ಹೌಸಿಂಗ್ ಫೈನಾನ್ಸ್ ಕೂಡ ತುಂಬಾ ರೆಸ್ಟೆನ್ಸ್ ಇಲ್ಲಿ ಕೊಡುತ್ತೆ ನಿಮಗೆ, ಯಾಕೆಂದರೆ 3-4 ಡೇಸಿಂದ ಅಪ್ ಆಗಿದೆ ಇದು. ನೋಡಿ 227 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 237 ಸೆಕೆಂಡ್ ಟಾರ್ಗೆಟ್. ಈ ಫೈನಲ್ ಟಾರ್ಗೆಟ್ ಟುಮಾರೋ. ನಾನು ನಾಳೆ ಇದಕ್ಕಿಂತ ಅಪ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಏನಕ್ಕೆ ಅಂದರೆ 3-4 ಡೇಸಿಂದ ಚೆನ್ನಾಗಿ ಅಪ್ ಆಗಿದೆ ಇದು. ಸೊ ಹಾಗಾಗಿ ಹೇಳ್ತಿರೋದು ನಾನು, ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಬರ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ವಾಚ್ ಮಾಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.